ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿರಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಇದರಲ್ಲಿ ನವನೆಯಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಹಾಗೆ ಹೊಸ್ತು ಹುಣ್ಣಿಮೆಯನ್ನು ನಾನು ಯಾವ ರೀತಿ ಆಚರಿಸಿದ್ದೇನೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ತುಂಬ ಆಡಂಬರವಾಗಿ ಅಂತಲ್ಲ, ಸಿಂಪಲಾಗಿ ನಾನು ಆಚರಿಸಿದ್ದೇನೆ. ಬನ್ನಿ ನೋಡೋದಂತೆ. ಇದು ಮೊದಲನೇ ವಾರದ ಪೂಜೆ, ಗುರುವಾರ ಲಕ್ಷ್ಮೀ ಪೂಜೆ. ನಮ್ಮ ಮನೆ ದೇವರ ಪೂಜೆ ಸಹ ಮಾಡಿಕೊಂಡು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆಯನ್ನು ಮಾಡ್ತೀನಿ. ಹಾಗೆ ರಾತ್ರಿ ಕೆಂಪಾರತಿಯನ್ನು ಸಹ ನಾನು ಮಾಡಿಕೊಂಡಿದ್ದೇನೆ. ಇಷ್ಟು ಆಯಿತು. ಹಾಗೆ ಇದು ಎರಡನೇ ವಾರದ ಪೂಜೆ. ಮೊದಲನೇ ವಾರದ ಪೂಜೆಗೆ ನಾನು ಹಯಗ್ರೀವ ಮಾಡಿದ್ದೆ ಮತ್ತು ಎರಡನೇ ವಾರಕ್ಕೆ ಕೇಸರಿ ಬಾತ್ ಮಾಡಿದ್ದೇನೆ. ಇದು ಹೊಸ್ತು ಹುಣ್ಣಿಮೆ ಪೂಜೆ. ಕಾಯಿನವನಿಟ್ಟು ತಾಂಬೂಲವನ್ನಿಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೇನೆ. ಪ್ರಸಾದಕ್ಕೆ ಅಂತ ಬಾಳೆಹಣ್ಣನ್ನು ಹೆಚ್ಚಿ ಜೇನುತುಪ್ಪ ಹಾಗೆ ಸಕ್ಕರೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿದ್ದೇನೆ, ಸಲಾಡ್ ಹಾಗೆ ಇದು ಮೂರನೇ ವಾರದ ಪೂಜೆ. ನಾನು ಪ್ರಸಾದಕ್ಕೆ ಅಂತ ಚಿತ್ರಾನ್ನ ಮಾಡಿದ್ದೆ. ಹಾಗೆ ಇದು ನಾಲ್ಕನೇ ವಾರದ ಕೊನೆಯ ವಾರದ ಪೂಜೆ. ಲಕ್ಷ್ಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಈ ಕಮಲದ ಬತ್ತಿ ದೀಪ 4 ವಾರ ಸಹ ಮಾಡ್ಕೊಂಡಿದ್ದೇನೆ. ಕೊನೆಯ ವಾರ ಸ್ವಲ್ಪ ಸ್ಪೆಷಲಾಗಿ ಪ್ರಸಾದ ಮಾಡಬೇಕಾಗಿತ್ತು, ಅದರ ಸಮಯದ ಅಭಾವ ಇದ್ದಿದ್ದರಿಂದ ನಾನು ಒಂದು ಪೊಂಗಲ್ ಮಾಡಿದ್ದೇನೆ. ಇದು ಸಹ 6 ಗಂಟೆ ಒಳಗಡೆ ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೆ ಅಂತ. ಕುಂಕುಮಾರ್ಚನೆ ಸಹ ಮಾಡಿದ್ದೇನೆ, ಕಾಯಿನವರಿದ್ದು ಪೂಜೆ ಮಾಡ್ಕೊಂಡಿದ್ದೇನೆ. ಇದು ನಮ್ಮ ಮನೆಯ ಪೂಜೆ. ದಿನನಿತ್ಯ ಒಂದು ಕಲಸದ ಪೂಜೆ. ಧೂಪವನ್ನು ಹಾಕಿ ನಾನು ಕರ್ಪೂರದ ಆರತಿಯನ್ನು ಮಾಡಿದ್ದೇನೆ. ಇಷ್ಟು ಟಾಪ್ ಮಾಡಿದರೆ ಈ ರೀತಿ ಕಾಣಿಸ್ತಿತ್ತು. ಹಾಗೆ ಹೊಸ್ತಿಲಿಗೆ ತುಳಸಿಗೆ ಸಹ ನಾನು ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಮಾಡ್ತಿರ್ತೀನಿ. ಮತ್ತು ನನ್ನ ಕಲಸವನ್ನು ಶನಿವಾರ ಕೆಂಪಾರತಿ ಮಾಡಿಕೊಂಡು ರವಿವಾರ ವಿಸರ್ಜನೆ ಮಾಡಿದ್ದೇನೆ. ಈ ಥರ ನಾನು ಒಂದು ಆಚರಣೆ ಮಾಡಿರುವಂಥದ್ದು. ನಿಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.